ಮಿಡಲ್ ಕ್ಲಾಸ್ ಜನರಿಗೆ ಹಣವನ್ನು ಏಕೆ ಉಳಿಸಲು ಆಗುತ್ತಿಲ್ಲ? ಸ್ಯಾಲರಿ ಹೆಚ್ಚಾಗುತ್ತಿದೆ, ಕಷ್ಟಪಟ್ಟು ದುಡಿಯುವುದು ಜೋರಾಗಿ ನಡೆದಿದೆ, ಆದರೂ ಬ್ಯಾಂಕ್ ಬ್ಯಾಲೆನ್ಸ್ ಯಾಕೆ ಸೇಮೇ ಇರುತ್ತೆ? ನೀವು ಮಿಡಲ್ ಕ್ಲಾಸ್ ಆಗಿದ್ರೆ ಈ ಪ್ರಾಬ್ಲಮ್ಸ್ ರಿಲೇಟ್ ಮಾಡ್ತೀರಾ? ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಾನಲ್ನಲ್ಲಿ ನಾವು ಫೈನಾನ್ಸ್ ಬಗ್ಗೆ ಸರಳ ಭಾಷೆಯಲ್ಲಿ ಮಾಹಿತಿ ಕೊಡುತ್ತೇವೆ. ಜೊತೆಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋದಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹಣ ಎಲ್ಲಿ ಹೋಗುತ್ತಿದೆ ಅಂತ. ಸೊ ಆದ್ದರಿಂದ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಿಡಲ್ ಕ್ಲಾಸ್ ಜನರಾದ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀವಿ. ಆಫೀಸ್ ಪ್ರೆಷರ್ ಆಗಿರಲಿ, ಫ್ಯಾಮಿಲಿಯ ಜವಾಬ್ದಾರಿ ಆಗಿರಲಿ, ಎಲ್ಲವನ್ನು ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತೀವಿ. ಆದರೆ ಮಂತ್ ಎಂಡ್ ಬರ್ತಿದ್ದಂತೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗಿಬಿಡುತ್ತೆ. ಎಮರ್ಜೆನ್ಸಿ ಬಂದಾಗ ಲೋನ್ ತೆಗೆದುಕೊಳ್ಳುವುದು ನಮಗೆ ಸರ್ವೇ ಸಾಮಾನ್ಯ ಆಗಿದೆ. ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ನಾವು ಮಾಡೋದೇ ಇಲ್ಲ. ಹಲವಾರು ಜನರಿಗೆ ಅದರ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಇಷ್ಟೆಲ್ಲ ಆದ ಮೇಲೂ ಜನರು ಹೇಳುವುದು ಒಂದೇ ಡೈಲಾಗ್, ಅದೇನೆಂದರೆ ಸ್ಯಾಲ್ರಿನೇ ಕಡಿಮೆ ಇದೆ, ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡೋದು, ಸೇವಿಂಗ್ಸ್ ಎಲ್ಲಿ ಮಾಡೋದು. ಆದರೆ ಇದು ನಿಜವಾದ ಮಾತಲ್ಲ, ನಿಜವೇ ಬೇರೆಯಾಗಿದೆ. ರೀಸನ್ಸ್ಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲ ಕಾರಣ ಏನಂದರೆ ನಮ್ಮಲ್ಲಿ ಪ್ಲ್ಯಾನಿಂಗ್ ಇರುವುದಿಲ್ಲ. ನಾವು ಅರ್ನಿಂಗ್ಸ್ ಬಗ್ಗೆ ಪ್ಲ್ಯಾನಿಂಗ್ ಮಾಡ್ತೇವೆ, ಬಟ್ ವಾಟ್ ಅಬೌಟ್ ಸ್ಪೆಂಡಿಂಗ್? ನಾವು ಯಾವತ್ತಾದರೂ ಸ್ಪೆಂಡಿಂಗ್ ಬಗ್ಗೆ ಪ್ಲ್ಯಾನ್ ಮಾಡ್ತೀವ? ಅಥವಾ ಪ್ಲ್ಯಾನ್ ಮಾಡಿದ್ರು ಪ್ಲ್ಯಾನ್ ಪ್ರಕಾರ ಖರ್ಚು ಮಾಡ್ತೀವ? ನಾವು ಕೇವಲ ಅರ್ನಿಂಗ್ಸ್ ಪ್ಲ್ಯಾನ್ ಮಾಡ್ತೀವಿ. 90% ಜನರು ಸ್ಪೆಂಡಿಂಗ್ ಬಗ್ಗೆ ಆಲ್ಮೋಸ್ಟ್ ಪ್ಲ್ಯಾನೇ ಮಾಡುವುದಿಲ್ಲ. ಸ್ಯಾಲ್ರಿ ಬರೋದೇ ತಡ ರೆಂಟ್, EMI, ಬಿಲ್ಸ್, ಆನ್ಲೈನ್ ಶಾಪಿಂಗ್ಸ್, ವೀಕೆಂಡ್ ಔಟಿಂಗ್ ಮತ್ತು ಸ್ಮಾಲ್ ಪಾರ್ಟೀಸ್ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ನಮಗೆ ಸ್ಯಾಲ್ರಿ ಬಂದ ಮೇಲೆ ಬಂದ ದಿನ ಮಾತ್ರ ಸ್ಯಾಲ್ರಿ ಬಂದಿದೆ ಅಂತ ಅನಿಸುತ್ತೆ. ಬಟ್ ನೆಕ್ಸ್ಟ್ ಡೇ ಇಂದ ನಮಗೆ ಸೇಮ್ ಫೀಲಿಂಗ್, ದುಡ್ಡೇ ಇಲ್ಲ, ಇದೇ ಫೀಲಿಂಗ್ನಲ್ಲಿ ಇರ್ತೀವಿ. ಇಷ್ಟಾದರೂ ಮತ್ತೆ ಮೇಲೆ ಹೇಳ್ತೀವಿ ಖರ್ಚಿನ ನಂತರ ಉಳಿದ ಹಣವನ್ನು ಸೇವಿಂಗ್ಸ್ ಮಾಡೋಣ ಅಂತ. ಸೇವಿಂಗ್ಸ್ ವಿಚಾರಕ್ಕೆ ಬರುವಷ್ಟಿಗೆ ನಮ್ಮ ಹತ್ರ ಹಣನೇ ಖಾಲಿಯಾಗಿರುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲೂ ಸಾಲ್ವ್ ಮಾಡಲು ಸಿಂಪಲ್ ಆದ ಒಂದು ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಅದೇನಂದ್ರೆ ಸ್ಯಾಲ್ರಿ ಬಂದ ತಕ್ಷಣ ಮೊದಲು ಸೇವಿಂಗ್ಸ್ ಕಡೆ ಗಮನ ಕೊಡಬೇಕು, ನಂತರ ಖರ್ಚಿನ ಬಗ್ಗೆ ಗಮನ ಕೊಡಬೇಕು. ಸೊ ಫ್ರೆಂಡ್ಸ್, ಇವಾಗ ಇನ್ನೊಂದು ಮುಖ್ಯವಾದ ಕಾರಣವನ್ನು ನೋಡೋಣ. ಈ ಕಾರಣ ಏನಂದ್ರೆ ಸ್ಟೇಟಸ್ ಮತ್ತು ಕಂಪ್ಯಾರಿಸನ್. ಸ್ಟೇಟಸ್ ಮತ್ತು ಕಂಪ್ಯಾರಿಸನ್ ನಮ್ಮ ಬೇಸಿಕ್ ವಿಚಾರವಾಗಿ ಬಿಟ್ಟಿದೆ. ಹೇಗೆಂದರೆ ನನ್ನ ಫ್ರೆಂಡ್ ಹೊಸ ಮೊಬೈಲ್ ತಗೊಂಡ, ಸೊ ಅದಕ್ಕಾಗಿ ನಾನು ತಗೊಳ್ಳಲೇಬೇಕೆಂದು ಅನಿಸೋಕೆ ಆರಂಭವಾಗುತ್ತದೆ. ಆ ಸಮಯದಲ್ಲಿ ನಮಗೆ ನಮ್ಮ ಮೊಬೈಲ್ ಹಳೇದಾಗಿದೆ, ಓಲ್ಡ್ ಆಗಿದೆ ಅಂತ ಫೀಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಪಕ್ಕದ ಮನೆಯವರು ಕಾರು ತಗೊಂಡ್ರು, ಸೊ ನಾವು ಕಾರ್ ತಗೊಳ್ಳಲೇಬೇಕು, ಇದು ನನ್ನ ಸ್ಟೇಟಸ್ಗೆ ಬಂದ ಪ್ರಶ್ನೆ ಅಂತ ಕಾಡೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಆದರೆ ಇದು ರಿಯಾಲಿಟಿ ಅಲ್ಲ. ಮತ್ತು ಸೋಷಿಯಲ್ ಮೀಡಿಯಾ ನೋಡಿ ಅನಿಸುತ್ತೆ ಎಲ್ಲರೂ ತುಂಬ ಮುಂದೆ ಹೋಗ್ಬಿಟ್ಟರು, ಅವರ ಲೈಫ್ ನಮಗಿಂತ ತುಂಬ ಚೆನ್ನಾಗಿದೆ ಅಂತ. ಬಟ್ ಇದು ರಿಯಾಲಿಟಿ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ತೋರಿಸುವುದಕ್ಕಾಗಿ ಹಾಗಿರುತ್ತಾರೆ ಹೊರತು ಅವರ ಲೈಫ್ ನಿಜವಾಗಿಯೂ ಅಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಎಂದು ಹೇಳಲು ಆಗುವುದಿಲ್ಲ. ಆದರೆ ಒಂದನ್ನು ತಿಳಿದುಕೊಳ್ಳಿ, ಶೋ ಆಫ್ ಟೆಂಪರರಿ ಇರುತ್ತೆ, ನಮ್ಮ EMI ಪರ್ಮನೆಂಟ್ ಆಗಿರುತ್ತೆ ಹೀಗೆ ಮಾಡಿದ್ರೆ. ಮೂರನೇ ರೀಸನ್ ನೋಡೋದಾದ್ರೆ ಲ್ಯಾಕ್ ಆಫ್ ಫೈನಾನ್ಷಿಯಲ್ ನಾಲೆಜ್. ನಮಗೆ ಫೈನಾನ್ಷಿಯಲ್ ನಾಲೆಜೇ ಇಲ್ಲ. ನಾವು ಶಾಲೆಯಲ್ಲಿ ಹಲವಾರು ವಿಷಯಗಳನ್ನು ಓದಿಕೊಂಡಿದ್ದೇವೆ. ಸಮಾಜ, ವಿಜ್ಞಾನ, ಗಣಿತ, ಇತಿಹಾಸ, ಈ ರೀತಿಯ ಹಲವಾರು ವಿಷಯಗಳನ್ನು ಓದಿಕೊಂಡು ಬಂದಿದ್ದೇವೆ. ಆದರೆ ಸೇವಿಂಗ್ಸ್ ಹೇಗೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಅಂದ್ರೇನು, ಇನ್ವೆಸ್ಟ್ಮೆಂಟ್ ಫ್ಯೂಚರ್ನಲ್ಲಿ ಹೇಗೆ ಲಾಭ ಕೊಡುತ್ತದೆ, ಇನ್ಶೂರೆನ್ಸ್ ಯಾಕೆ ತುಂಬ ಅವಶ್ಯಕವಾಗಿದೆ, ಈ ರೀತಿಯ ಇಂಪಾರ್ಟೆಂಟ್ ವಿಷಯಗಳು ನಮಗೆ ಯಾರು ಇನ್ನೂವರೆಗೂ ಕಲಿಸೇ ಇಲ್ಲ. ಆದ್ದರಿಂದ ನಮಗೆ ಫೈನಾನ್ಷಿಯಲ್ ನಾಲೆಜ್ ಸಿಕ್ಕಿಲ್ಲ. ಫೈನಾನ್ಷಿಯಲ್ ನಾಲೆಜ್ ಇರಲಾರದ ಕಾರಣ ನಾವು ಇನ್ನೂ ಮಿಡಲ್ ಕ್ಲಾಸ್ನಲ್ಲೇ ಇದ್ದೇವೆ. ಇನ್ನೂ ಹಾರ್ಡ್ ವರ್ಕ್ ಮಾಡ್ತಾನೆ ಇದ್ದೀವಿ, ಬಟ್ ಅದರ ಪ್ರತಿಫಲ ಅಷ್ಟಾಗಿ ಕಾಣುತ್ತಿಲ್ಲ. ಹಾಗೂ ಹಣವನ್ನು ಹೇಗೆ ಬಳಸಿ ಉಳಿಸಿಕೊಳ್ಳಬೇಕೆಂಬುದು ನಾವು ಇನ್ನೂ ಕೂಡ ಕಲಿತಿಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ನೋಡೋಣ. ಈ 3 ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಜೀವನ ಸುಧಾರಿಸಬಹುದು. ಸ್ಟೆಪ್ 1 ಏನಂದ್ರೆ 50-30-20 ರೂಲ್. ಇದರ ಪ್ರಕಾರ 50% ನಮ್ಮ ಸ್ಯಾಲರಿಯಲ್ಲಿ ನಾವು ಅತ್ಯವಶ್ಯಕ ಇರುವ ಖರ್ಚುಗಳನ್ನು ಮಾಡಬೇಕು. ಅಂದರೆ ರೆಂಟ್, ರೇಷನ್, ಸ್ಕೂಲ್ ಫೀಸ್, ಪೆಟ್ರೋಲ್ ಹಾಗೂ ಮನೆಯ ಖರ್ಚುಗಳನ್ನು ಈ 50%ನಲ್ಲಿಯೇ ನಾವು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸೆಕೆಂಡ್ 30% ಡಿಸೈರ್ಸ್, ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳಿಗಾಗಿ 30% ಹಣವನ್ನು ನಾವು ಖರ್ಚು ಮಾಡಬಹುದು. ಅಂದರೆ ಲಕ್ಸುರಿಯಸ್ ಐಟಮ್ ಪರ್ಚೇಸ್ ಮಾಡುವುದು, ಹೈ ರೇಟ್ ಮೊಬೈಲ್ಸ್ಗಳನ್ನು ಪರ್ಚೇಸ್ ಮಾಡುವುದು, ಹೈ ರೇಟ್ ಗಾಡಿಗಳನ್ನು ಪರ್ಚೇಸ್ ಮಾಡೋದು, ಈ ರೀತಿಯ ನಮ್ಮ ಡಿಸೈರ್ಸ್ಗಳನ್ನು ನಮ್ಮ ಸ್ಯಾಲ್ರಿಯ 30% ಅಮೌಂಟ್ನಲ್ಲಿಯೇ ಮಾಡಬೇಕು.
ನಂತರ ಮೇನ್ ಪಾಯಿಂಟ್ ಏನಂದ್ರೆ 20% ಹಣವನ್ನು ನಾವು ಸೇವಿಂಗ್ಸ್ ಮಾಡಬೇಕು. ಈ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಎಮರ್ಜೆನ್ಸಿ ಸಲುವಾಗಿ ಮಾಡುವ ಸೇವಿಂಗ್ಸ್ ಆಗಿರುತ್ತದೆ. ಸೊ ಫ್ರೆಂಡ್ಸ್, ಇವಾಗ ಎಮರ್ಜೆನ್ಸಿ ಫಂಡ್ ಅನ್ನು ಹೇಗೆ ಬಳಸಿಕೊಳ್ಳಬೇಕೆಂಬುದನ್ನು ತಿಳಿದುಕೊಳ್ಳೋಣ. ನಮಗೆ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಲೋನ್ ತೆಗೆದುಕೊಳ್ಳುವ ಬದಲು ಎಮರ್ಜೆನ್ಸಿ ಫಂಡ್ ಅನ್ನು ಬಳಸಬೇಕು. ಎಮರ್ಜೆನ್ಸಿ ಫಂಡ್ ಅಂದ್ರೆ 3 ರಿಂದ 6 ತಿಂಗಳ ಖರ್ಚನ್ನು ನಾವು ಎಮರ್ಜೆನ್ಸಿ ಸಲುವಾಗಿ ಇಟ್ಟಿರುತ್ತೇವೆ ಅಲ್ವಾ, ಆ ಫಂಡ್ ಅನ್ನು ನಾವು ನಮಗೆ ಎಮರ್ಜೆನ್ಸಿ ಬಂದಾಗ ಬಳಸಿಕೊಳ್ಳಬೇಕು. ನಿಮ್ಮ ಸ್ಯಾಲರಿಯ 20% ಹಣವನ್ನು ಎಮರ್ಜೆನ್ಸಿ ಸಲುವಾಗಿ ಸೇವಿಂಗ್ಸ್ನಲ್ಲಿ ಇಟ್ಟುಕೊಳ್ಳಬೇಕು. ಈ ಹಣವನ್ನು ನಾವು ಸೇವಿಂಗ್ಸ್ ಅಕೌಂಟ್ನಲ್ಲಿಯೇ ಇಡಬೇಕು. ಯಾಕಂದರೆ ಅವಶ್ಯಕತೆ ಬಿದ್ದಾಗ ಈ ಹಣ ನಮಗೆ ಸರಳವಾಗಿ ಸಿಗುತ್ತದೆ. ಎಮರ್ಜೆನ್ಸಿ ಬಂದಾಗ ಲೋನ್ ತೆಗೆದುಕೊಳ್ಳುವ ಬದಲು ಹೀಗೆ ಮಾಡಿದರೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಅದಕ್ಕೆ ನೀವು ಮೊದಲು 50-30-20 ರೂಲನ್ನು ಫಾಲೋ ಮಾಡಿ 20% ಎಮರ್ಜೆನ್ಸಿ ಫಂಡ್ ಸೇವಿಂಗ್ಸ್ ಮಾಡಿ, ನಂತರ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ. ಥರ್ಡ್ ಸ್ಟೆಪ್ ಏನಂದರೆ ನಾಲೆಜ್ ಬೆಳೆಸಿಕೊಳ್ಳುವುದು. ಫೈನಾನ್ಸ್ ಬಗ್ಗೆ ನಾಲೆಜ್ ತೆಗೆದುಕೊಳ್ಳಬೇಕು. ಜೊತೆಗೆ ಫೇಕ್ ಸ್ಕ್ಯಾಮರ್ಸಿಂದ ದೂರ ಇರುವುದು. ಜೊತೆಗೆ ಹಲವಾರು ಜನ ನಿಮಗೆ ಸ್ಕ್ಯಾಮ್ ಮಾಡೋಕೆ ನೋಡ್ತಾರೆ. ಈ ಶೇರ್ಸ್ನಲ್ಲಿ ನೀವು ಹಣ ಹಾಕಿದರೆ ಗ್ಯಾರಂಟಿ ಪ್ರಾಫಿಟ್ ಬರುತ್ತೆ, ಈ ಬಿಸ್ನೆಸ್ಸಲ್ಲಿ ಹಣ ಹಾಕಿದರೆ ನಿಮಗೆ ಗ್ಯಾರಂಟಿ ಪ್ರಾಫಿಟ್ ಬರುತ್ತೆ. ಸೊ ಇಂತಹ ಗ್ಯಾರಂಟಿ ಪ್ರಾಫಿಟ್ ಸುಳ್ಳಿನಿಂದ ದೂರ ಇರುವುದು ಉತ್ತಮವಾಗಿರ್ತದೆ. ಸೊ ಫ್ರೆಂಡ್ಸ್, ನಾವು ಮಿಡಲ್ ಕ್ಲಾಸ್ ಜನ ವೀಕೆಸ್ಟ್ ಜನ ಅಲ್ಲ, ಹಾರ್ಡ್ ವರ್ಕರ್ಸ್ ಆಗಿದ್ದೀವಿ. ನಮ್ಮ ಪ್ರಾಬ್ಲಮ್ ಏನಂದರೆ ವ್ಯವಸ್ಥೆ ನಮಗೆ ಹಣವನ್ನು ಮ್ಯಾನೇಜ್ ಮಾಡೋದನ್ನು ಕಲಿಸಿಲ್ಲ. ಅದೇ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಆದರೆ ಒಳ್ಳೆಯ ವಿಚಾರ ಏನಂದರೆ ಇವತ್ತಿನಿಂದ ನೀವು ಚೇಂಜ್ ಆಗಬಹುದು, ಪಾಸಿಬಲ್ ಇದೆ. ಸೊ ಆದ್ದರಿಂದ ಅದರ ಮೇಲೆ ಕೆಲಸ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ, ಮಾಹಿತಿ ನೀಡಿದೆ ಅಂತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಇದೇ ರೀತಿಯ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಟಾಪಿಕ್ಸ್ ಮೇಲೆ ವಿಡಿಯೋಗಳನ್ನು ಮಾಡುತ್ತಿರುತ್ತೇವೆ. ಆದ್ದರಿಂದ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.